ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟಿ20 ಪಂದ್ಯ ಮಳೆಗೆ ಕೊಚ್ಚಿ ಹೋದ್ರೂ ಕೂಡ ಬ್ಯಾಟಿಂಗ್ ಲೈನಪ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬೌಲಿಂಗ್ನಲ್ಲಿ ಬದಲಾವಣೆ ಮಾಡಿದ್ರು ಕೂಡ ಬ್ಯಾಟಿಂಗ್ನಲ್ಲಿ ಯಾಕೆ ಟಾಪ್ 5 ನಲ್ಲಿ ಒಂದೇ ಒಂದು ಚೇಂಜಸ್ ಮಾಡ್ತಾ ಇಲ್ಲ ಎನ್ನುವಂಥ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಹಾಗೆ ಇಬ್ಬರು ಆಟಗಾರರು ಮುಂದಿನ ಪಂದ್ಯಗಳಲ್ಲಿ ಬೇಕಾ? ಇಬ್ಬರಲ್ಲಿ ಒಬ್ಬರನ್ನ ತೆಗೆದು ವೈಭವ್ ಸೂರ್ಯವಂಶಿಗೆ ಅವಕಾಶ ಕೊಡಿ ಅನ್ನೋದು ಅವರ ವಾದ. ಆದರೆ ಅದು ಅಷ್ಟು ಈಸಿ ಕೂಡ ಇಲ್ಲ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ನಲ್ಲಿ ಧೂಳೆಬ್ಬಿಸಿ ಟಿ20 ತಂಡಕ್ಕೂ ಸೆಲೆಕ್ಟ್ ಆಗಿರುವಂತ ವೈಭವ್ ಸೂರ್ಯವಂಶಿ ಭಾರತ ಪರ ಡೆಬ್ಯೂಗಾಗಿ ಕೋಟ್ಯಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅಷ್ಟೇ ಯಾಕೆ ಮಾಜಿ ಕ್ರಿಕೆಟರ್ಗಳು ಕೂಡ ಆತನ ಮೇಲೆ ಬೆಟ್ಟದಷ್ಟು ಭರವಸೆ ಇಟ್ಟಿದ್ದಾರೆ. ಆದರೆ ಐರ್ಲೆಂಡ್ನಲ್ಲೂ ಆಡಲಿಲ್ಲ. ಈಗ ಇಂಗ್ಲೆಂಡ್ ವಿರುದ್ಧದ ಮೊದಲ ಮ್ಯಾಚ್ ಅಲ್ಲೂ ಕೂಡ ಸ್ಲಾಟ್ ಸಿಕ್ಕಿಲ್ಲ. ಇದೇ ವಿಚಾರ ಈಗ ಮತ್ತೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಅದರಲ್ಲೂ ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗ್ತಿದೆ. ಸಂಜು ಬ್ಯಾಟ್ ಸೈಲೆಂಟ್, ತಿಲಕ್ ವರ್ಮಾ ಟೆಸ್ಟ್ ಗೇಮ್. 2026ರಲ್ಲಿ ಭಾರತ ಟಿ20 ವಿಶ್ವಕಪ್ ಗೆಲುವಿನ ಹೀರೋ ಸಂಜು ಸ್ಯಾಮ್ಸನ್ ಈಗ ಕಂಪ್ಲೀಟ್ ಅಂಡರ್ ಪ್ರೆಷರ್ನಲ್ಲಿದ್ದಾರೆ. ಕಳೆದ 3 ಪಂದ್ಯಗಳಲ್ಲೂ ಕೂಡ ಅವರ ಬ್ಯಾಟಿಂಗ್ನಿಂದ ರನ್ಸ್ ಬಂದಿಲ್ಲ. ಓಪನರ್ ಆಗಿ ಕಣಕ್ಕಿಳಿತಾ ಇರುವಂತಹ ಸಂಜು ಸಿಂಗಲ್ ಡಿಜಿಟ್ ಕೂಡ ದಾಟಿಲ್ಲ. ಐರ್ಲೆಂಡ್ ವಿರುದ್ಧದ ಮೊದಲ ಮ್ಯಾಚ್ ಅಲ್ಲಿ ಕೇವಲ 5 ರನ್ ಬಾರಿಸಿದ್ದ ಸಂಜು ಎರಡನೇ ಮ್ಯಾಚ್ ಅಲ್ಲಿ ಖಾತೆ ತೆರೆಯೋಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ. ಈಗ ಇಂಗ್ಲೆಂಡ್ ವಿರುದ್ಧ 7 ಬಾಲ್ ಫೇಸ್ ಮಾಡಿ 1 ರನ್ ಗಳಿಸಿ ಔಟ್ ಆಗಿದ್ದಾರೆ. ಅಲ್ಲಿಗೆ 3 ಪಂದ್ಯಗಳಿಂದ 6 ರನ್ ಮಾತ್ರ ಬಂದಿದೆ. ಮತ್ತೊಂದು ಕಡೆ ತಿಲಕ್ ವರ್ಮಾ ರನ್ಸ್ ಬಂದರೂ ಕೂಡ ಹೇಳಿಕೊಳ್ಳುವಂತ ಸ್ಟ್ರೈಕ್ ರೇಟ್ ಇಲ್ಲ. ಐರ್ಲೆಂಡ್ ವಿರುದ್ಧ ಮೊದಲ ಮ್ಯಾಚ್ ಅಲ್ಲಿ 21 ಬಾಲ್ ಫೇಸ್ ಮಾಡಿ 19 ರನ್ ಗಳಿಸ್ತಾರೆ. ಇನ್ನು ಎರಡನೇ ಮ್ಯಾಚ್ ಅಲ್ಲಿ 46 ಬಾಲಲ್ಲಿ 55 ರನ್ಸ್ ಬಂದಿರುವಂತದ್ದು. ಈಗ ಇಂಗ್ಲೆಂಡ್ ವಿರುದ್ಧ 13 ಬಾಲಲ್ಲಿ 13 ರನ್ಸ್. ಇದೇ ಕಾರಣಕ್ಕೆ ಇಬ್ಬರಲ್ಲಿ ಒಬ್ಬರನ್ನ ಹೊರಗಿಡಿ ಅನ್ನೋದು ಕೆಲವರ ವಾದ. ಇವರಿಬ್ಬರನ್ನ ಹೊರಗಿಟ್ಟು ಸೂರ್ಯವಂಶಿಗೆ ಸ್ಲಾಟ್ ಕೊಡೋಕೆ ಸಾಧ್ಯನೇ ಇಲ್ಲ. ಯಾಕೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಟಿ20 ವಿಶ್ವಕಪ್ನಲ್ಲಿ ಕೊನೆಯ 3 ಪಂದ್ಯಗಳಲ್ಲಿ ಸಂಜು ಧಮಾಕ ಮಾಡಿರುವಂತದ್ದು. 2026ರಲ್ಲಿ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಭಾರತ ಟಿ20 ವಿಶ್ವಕಪ್ನಲ್ಲಿ ಟ್ರೋಫಿಯನ್ನ ಗೆಲ್ಲುತ್ತೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೋಸ್ಟ್ ರೀಸನ್ ಸಂಜು ಸ್ಯಾಮ್ಸನ್ ಅವರ ಅದ್ಭುತ ಬ್ಯಾಟಿಂಗ್. ಕಳೆದ 3 ಪಂದ್ಯಗಳಲ್ಲಿ ಅಂದ್ರೆ ಲಾಸ್ಟ್ನ 3 ಪಂದ್ಯಗಳಲ್ಲಿ ಹ್ಯಾಟ್ರಿಕ್ ಅರ್ಧಶತಕ ಬಾರಿಸುವಂತ ಸಂಜು ಸ್ಯಾಮ್ಸನ್ ಭಾರತ ಟ್ರೋಫಿಯನ್ನ ಗೆಲ್ಲೋಕೆ ಅತಿ ಮುಖ್ಯ ಕಾರಣವಾಗಿದ್ರು. ಅವರ ಬ್ಯಾಟಿಂಗ್ ಧಮಾಕದಿಂದಲೇ ಭಾರತ ಚೇಸಿಂಗ್ ಇರಲಿ ಅಥವಾ ಟಾರ್ಗೆಟ್ ಇರಲಿ ಹೈ ಸ್ಕೋರ್ ಅನ್ನ ರೀಚ್ ಆಗೋಕೆ ಸಾಧ್ಯವಾಗಿದ್ದು. ಹೀಗಾಗಿ ಏಕಾಏಕಿ 1-2-3 ಪಂದ್ಯಗಳಲ್ಲಿ ಫೇಲ್ಯೂರ್ ಆದ್ರು ಅಂದ ಕಾರಣಕ್ಕೆ ಸಂಜುರನ್ನ ಈಸಿಯಾಗಿ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ. ಇದೇ ಕಾರಣಕ್ಕೆ BCCI ಮ್ಯಾನೇಜ್ಮೆಂಟ್ ಕೂಡ ಅವರಿಗೆ ಪದೇ ಪದೇ ಅವಕಾಶಗಳನ್ನ ನೀಡ್ತಾ ಇದೆ. ಜೊತೆಗೆ ಫೇಲ್ಯೂರ್ ಆದ್ರೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಯಾಕಂದ್ರೆ ನೀವು ಕೂಡ ಮ್ಯಾಚ್ ವಿನ್ನಿಂಗ್ ಅನ್ನ ಮಾಡಿರೋದ್ರಿಂದ ನಿಮ್ಮ ಫೇಲ್ಯೂರ್ ಟೈಮಲ್ಲಿ ನಾವು ಜೊತೆಗಿರ್ತೀವಿ ಅನ್ನುವಂಥ ಸಪೋರ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಓಪನಿಂಗ್ ಸ್ಲಾಟ್ ನಲ್ಲಿ ಲೆಫ್ಟ್ ಹಾಗೆ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಈ ಒಂದು ಆಂಗಲ್ ನಲ್ಲೂ ಕೂಡ BCCI ಯೋಚನೆಯನ್ನ ಮಾಡ್ತಾ ಇರುವಂಥದ್ದು. ಓಪನಿಂಗ್ ಸ್ಲಾಟ್ ನಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಅದ್ಭುತ ಬ್ಯಾಟರ್ ಆಗಿರುವಂತ ಅಭಿಷೇಕ್ ಶರ್ಮಾ ಇರ್ತಾರೆ. ರೈಟ್ ಹ್ಯಾಂಡ್ ಬ್ಯಾಟರ್ ಆಗಿ ಸಂಜು ಸ್ಯಾಮ್ಸನ್ ಆಡಿಸಿದ್ರೆ ಲೆಫ್ಟ್ ರೈಟ್ ಕಾಂಬಿನೇಷನ್ ಈಸಿ ಆಗುತ್ತೆ ಅನ್ನೋದು ಮ್ಯಾನೇಜ್ಮೆಂಟ್ ನ ಉದ್ದೇಶವಾಗುತ್ತೆ. ಇನ್ನು ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಜೊತೆಗೆ ವಿಕೆಟ್ ಕೀಪಿಂಗ್ ಕೂಡ ಮಾಡೋದ್ರಿಂದ ಸಾಕಷ್ಟು ಅನುಭವ ಇರುವಂತ ಆಟಗಾರ. ವಿಕೆಟ್ ಕೀಪಿಂಗ್ ನಲ್ಲೂ ಬಳಸ್ಕೊಳ್ಬಹುದು. ಅಲ್ಲಿಯೂ ಕೂಡ ಅವರು ತೆಗೆದುಕೊಳ್ಳುವಂತ ಕೆಲ ನಿರ್ಧಾರಗಳು ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಸಾಧ್ಯತೆಗಳಿರುತ್ತೆ. ಇಲ್ಲೂ ಕೂಡ ಅವರ ಅನುಭವ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ನೀಡುತ್ತೆ. ಇದೇ ಕಾರಣಕ್ಕೆ ಅವರನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು. ಜೊತೆಗೆ ತಿಲಕ್ ವರ್ಮಾ ವಿಚಾರದಲ್ಲೂ ಕೂಡ ಡ್ರಾಪ್ ಮಾಡೋದು BCCIಗೆ ಕಷ್ಟವಾಗ್ತಿದೆ. ತಿಲಕ್ ವರ್ಮಾ ರನ್ಸ್ ಬಂದಿಲ್ಲ ಅಂದ ತಕ್ಷಣ ಆತ ಹಿಂದೆ ಆಡಿದಂತ ಮ್ಯಾಚ್ಗಳ ಪರ್ಫಾರ್ಮೆನ್ಸ್ಗಳನ್ನ ಕೂಡ ಇಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಭಾರತ ಏಷ್ಯಾ ಕಪ್ ಗೆಲುವಿನಲ್ಲಿ ತಿಲಕ್ ವರ್ಮಾ ಹೀರೋ ಆಗಿದ್ರು. ಫೈನಲ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಬಂದಿತ್ತು. ಇದನ್ನು ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಅವರ ಫೇಲ್ಯೂರ್ ಟೈಮಲ್ಲಿ BCCI ಜೊತೆಗೆ ನಿಲ್ತಾ ಇರುವಂತದ್ದು. ಜೊತೆಗೆ ನಂಬರ್ 3 ನಿಂದ ಮಿಡಲ್ ಆರ್ಡರ್ಗೆ ಪ್ರಮೋಟ್ ಮಾಡಿದ್ದು ಕೂಡ ರನ್ಸ್ಗಾಗಿಯೇ. ಆರಂಭದಲ್ಲಿ ನಂಬರ್ 3 ನಲ್ಲಿ ತಿಲಕ್ ವರ್ಮಾ ಆಡ್ತಾ ಇದ್ರು. ನಂಬರ್ 4 ನಲ್ಲಿ ಸೂರ್ಯಕುಮಾರ್ ಯಾದವ್ ಬರ್ತಾ ಇದ್ರು. ಬಟ್ ಯಾವಾಗ ಇಶಾನ್ ಕಿಶನ್ ತಂಡಕ್ಕೆ ಬರ್ತಾರೋ ಇಶಾನ್ ಕಿಶನ್ ನಂಬರ್ 3ಗೆ ಬರ್ತಾರೆ. ತಿಲಕ್ ವರ್ಮಾರನ್ನ ನಂಬರ್ 5 ಹಾಗೆ ನಂಬರ್ 6ಗೆ ಕಳಿಸುವಂತದ್ದು. ಇದು ಕೂಡ ಅಲ್ಲಿ ಒಂದು ಸ್ಟ್ರಾಟಜಿ ಇತ್ತು. ಮಿಡಲ್ ಆರ್ಡರ್ ನಲ್ಲಿ ರನ್ಸ್ ಬೇಕು ಇರುವಂತ ಕಾರಣಕ್ಕೆ. ಅಂಡ್ ಇದೆಲ್ಲಕ್ಕಿಂತ ಮುಖ್ಯವಾಗಿ ಫ್ಯೂಚರ್ ಸ್ಟಾರ್ ಅನ್ನೋ ತರದಲ್ಲಿ ತಿಲಕ್ಗೆ ಚಾನ್ಸ್ ಅನ್ನ ಕೊಡ್ತಾ ಇರುವಂತದ್ದು. ಈಗ ವೈಸ್ ಕ್ಯಾಪ್ಟನ್ಸಿಯ ಜೊತೆಗೆ ಇವರು ಟಿ20 ತಂಡದಲ್ಲಿ ಆಡ್ತಾ ಇರೋದರ ಮುಖ್ಯ ಕಾರಣವೇ ಫ್ಯೂಚರ್ ಸ್ಟಾರ್ ಆಗ್ತಾರೆ ಅಥವಾ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಸ್ಲಾಟ್ ನಲ್ಲಿ ತಿಲಕ್ ವರ್ಮಾ ಇರ್ತಾರೆ ಅನ್ನುವಂಥ ಕಾರಣಕ್ಕೆ BCCI ಅಷ್ಟೊಂದು ಚಾನ್ಸ್ಗಳನ್ನ ಕೊಡ್ತಾ ಇದೆ. ಇನ್ನು 4-5 ಮ್ಯಾಚ್ಗಳಲ್ಲಿ ಫ್ಲಾಪ್ ಆದ ತಕ್ಷಣ ಚೇಂಜ್ ಮಾಡೋಕೆ ಸಾಧ್ಯನೇ ಇಲ್ಲ.
ಎಸ್, ಇದು BCCIನ ಅಜೆಂಡಾ. ಇದು ಬರೀ ಭಾರತ ಅಂತ ಅಷ್ಟೇ ಅಲ್ಲ, ಎಲ್ಲ ಕ್ರಿಕೆಟ್ ಮಂಡಳಿಗಳದ್ದು ಕೂಡ ಇದೇ ನಿರ್ಧಾರವಾಗಿರುತ್ತೆ. ಯಾಕಂದರೆ ಸ್ಟಾರ್ ಪ್ಲೇಯರ್ಗಳು ಕೂಡ ಕೆಲವೊಮ್ಮೆ ಫಾರ್ಮ್ ಕಳ್ಕೊಂಡಿದ್ದು ಇರುತ್ತೆ. ಹಾಗಂತ ಅವರನ್ನು ತಂಡದಿಂದ ಹೊರಗಿಡೋಕೆ ಸಾಧ್ಯನೇ ಇಲ್ಲ. ಸೊ ಅವರಿಗೂ ಕೂಡ ಅವಕಾಶಗಳ ಮೇಲೆ ಕೊಟ್ಟಾಗಲೇ ಕೂಡ ಅವರು ಕೂಡ ಕಳಪೆ ಫಾರ್ಮ್ನಿಂದ ಹೊರಬಂದು ಮತ್ತೆ ಅದ್ಭುತವಾದ ಇನ್ನಿಂಗ್ಸ್ಗಳನ್ನು ಆಡೋಕೆ ಸಾಧ್ಯವಿರೋದು. ಸೊ ಇದೇ ಕಾರಣಕ್ಕೆ ಒಂದಷ್ಟು ಪಂದ್ಯಗಳಲ್ಲಿ ಫ್ಲಾಪ್ ಆದರೂ ಕೂಡ ಅವರಿಗೆ ಚಾನ್ಸ್ ಕೊಟ್ಟು ಬ್ಯಾಕಪ್ ಆಗಿ ನಿಂತ್ಕೊಳ್ಳುತ್ತೆ BCCI. ಫೇಲ್ಯೂರ್ ಇದ್ರೂ ಕೂಡ ಅವಕಾಶಗಳನ್ನು ಕೊಟ್ಟು ನೋಡುವಂಥ ಮ್ಯಾನೇಜ್ಮೆಂಟ್. ಫೇಲ್ಯೂರ್ ಆದ ಮಾತ್ರಕ್ಕೆ ಅವಕಾಶ ಇಲ್ಲ ಅಥವಾ ಬೇರೆ ಬ್ಯಾಟರ್ನ ಆಡಿಸ್ತೀವಿ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಬೇರೆ ಬ್ಯಾಟರ್ನ ಆಡಿಸಿ ಆತ ಕೂಡ ಫೇಲ್ಯೂರ್ ಆದ ಅಂದಾಗ ಮತ್ತೆ ಅಥವಾ ಪದೇ ಚೇಂಜಸನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದೇ ಕಾರಣಕ್ಕೆ BCCI ಒಂದಷ್ಟು ವಿಚಾರಗಳಲ್ಲಿ ಸಾಕಷ್ಟು ಬಾರಿ ಯೋಚನೆಯನ್ನು ಮಾಡಬೇಕಾಗುತ್ತೆ. ಕ್ರಿಕೆಟ್ ಕರಿಯರ್ನಲ್ಲಿ ಕೆಲವೊಮ್ಮೆ ಫಾರ್ಮ್ ಕಳೆದುಕೊಂಡಿರುವಂಥ ಸ್ಟಾರ್ಸ್. ಸೊ ನಾವಿಲ್ಲೇನು ಮಾತಾಡ್ತಿದ್ದೀವಲ್ಲ, ಆಡ್ತಾ ಇಲ್ಲ ಅಂತೇಳಿ, ಇಲ್ಲಿ ಸೂರ್ಯಕುಮಾರ್ ಯಾದವ್ನನ್ನು ಸತತ 2 ವರ್ಷ ಆತನಿಗೆ ಅವಕಾಶವನ್ನು ಕೊಡ್ತಾರೆ. ಬಟ್ ಆತ ಆಡಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಏಕಾಏಕಿ ತೆಗೆದ್ರು. ಬಟ್ ಅದರ ಎಫೆಕ್ಟ್ ಕೂಡ ಗೊತ್ತಾಗಿದೆ. ಹೀಗಾಗಿ ಏಕಾಏಕಿ ಯಾರನ್ನು ಕೂಡ ತೆಗಿಯೋಕ್ಕೂ ಆಗಲ್ಲ. ಹೊಸಬರಿಗೆ ಚಾನ್ಸ್ ಕೊಟ್ಟು ಟೀಮ್ ಕಟ್ತೀವಿ ಅನ್ನೋದು ಕೂಡ ಅಷ್ಟು ಈಸಿ ಇಲ್ಲ. ಹೀಗಾಗಿ ಅಷ್ಟೇ ಯಾಕೆ, ಕೆಲ ಸ್ಟಾರ್ ಆಟಗಾರರು ಕೂಡ ಕೆಲ ವರ್ಷಗಳ ಕಾಲನೇ ಅವರು ಕಳಪೆ ಫಾರ್ಮ್ನಲ್ಲಿದ್ದು ಅನಂತರ ಕಂಬ್ಯಾಕ್ ಮಾಡಿದ್ದೂ ಇದೆ. ಹೀಗಾಗಿ ಚಾನ್ಸ್ ಕೊಡಲೇಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಇದೆಲ್ಲ ಕಾರಣಗಳಿಂದಲೇ BCCIಗೆ ಬ್ಯಾಟಿಂಗ್ ಲೈನಪ್ನಲ್ಲಿ ಚೇಂಜಸ್ ತರೋಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಇರುವಂಥ ಆಟಗಾರರೆಲ್ಲ ಮ್ಯಾಚ್ ವಿನ್ನರ್ಗಳೇ. ಕೆಲ ಪಂದ್ಯಗಳಲ್ಲಿ ಎಡವಿದ್ರು ಕೂಡ ಮತ್ತೆ ಕಂಬ್ಯಾಕ್ ಮಾಡಿ ಪಂದ್ಯ ಗೆಲ್ಲಿಸುವಂಥ ಸ್ಟ್ರೆಂತ್ ಇರುವಂಥವ್ರೆ. ಒಂದು ವೇಳೆ ವೈಭವ್ಗೆ ಚಾನ್ಸ್ ಕೊಡಲೇಬೇಕು ಅಂತಿದ್ರೆ ಮಿಡಲ್ ಆರ್ಡರ್ನಲ್ಲಿ ಚೇಂಜಸ್ ಅನ್ನ ಮಾಡಬಹುದು. 3 ಆಲ್ರೌಂಡರ್ಸ್ ಬದಲು 6 ಜನ ಬ್ಯಾಟರ್ಸ್ ಯಾಕಿಲ್ಲ? ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಮ್ಯಾಚ್ ಅಲ್ಲಿ ಭಾರತ 5 ಪ್ಯೂರ್ ಬ್ಯಾಟರ್ಸ್ ಹಾಗೆ 3 ಆಲ್ರೌಂಡರ್ಸ್ ಹಾಗೆ 3 ಬೌಲರ್ಗಳ ಜೊತೆಗೆ ಪ್ಲೇಯಿಂಗ್ 11 ಅನ್ನ ಫೈನಲ್ ಮಾಡಿರುವಂತದ್ದು. T20 ಫಾರ್ಮೆಟ್ ಆಗಿರೋದ್ರಿಂದ ಒಬ್ಬ ಬೌಲರ್ 4 ಓವರ್ಗಳನ್ನ ಬೌಲ್ ಮಾಡೋಕೆ ಅವಕಾಶ ಇರೋದ್ರಿಂದ 5 ಬೌಲರ್ಗಳ ಕಡೆಯಿಂದ ಕಂಪ್ಲೀಟ್ ಓವರ್ಗಳನ್ನ ಹಾಕಿಸಿದ್ರೆ ಇಲ್ಲಿ ಒಬ್ಬ ಎಕ್ಸ್ಟ್ರಾ ಆಲ್ರೌಂಡರ್ ಅವಶ್ಯಕತೆ ಇರೋದಿಲ್ಲ. ಆಗ ವೈಭವ್ಗೆ ಬ್ಯಾಟಿಂಗ್ಗೆ ಸ್ಲಾಟ್ ಸಿಗುತ್ತೆ. ಅಂದ್ರೆ 6 ಜನ ಬ್ಯಾಟರ್ಗಳು, 2 ಆಲ್ರೌಂಡರ್ಗಳು ಹಾಗೆ 3 ಬೌಲಿಂಗ್ ಸ್ಕ್ವಾಡ್ ಅನ್ನ ಸೆಟ್ ಮಾಡಬಹುದು. ಆದರೆ ಮ್ಯಾನೇಜ್ಮೆಂಟ್ ಏನು ಮಾಡ್ತಾ ಇದೆ ಅಂದರೆ 6ನೇ ಬೌಲರ್ನ ಆಪ್ಷನ್ ಇರಲಿ ಎನ್ನುವಂತಹ ಕಾರಣಕ್ಕೆ ವಾಷಿಂಗ್ಟನ್ ಸುಂದರ್ ಅಥವಾ ಸೂರ್ಯಾನ್ ಶೆಡ್ಗೆಗೆ ಮಿಡಲ್ ಆರ್ಡರ್ನಲ್ಲಿ ಅವಕಾಶವನ್ನು ಕೊಡ್ತಾ ಇದೆ. ಬಟ್ ಇದರಿಂದ ಯಾವುದೇ ಉಪಯೋಗ ಆಗ್ತಾ ಇಲ್ಲ. ಇವ್ರ ಕಡೆಯಿಂದ ಬ್ಯಾಟಿಂಗ್ ಆಗಲಿ ಅಥವಾ ಬೌಲಿಂಗ್ ಆಗಲಿ ಯೂಸ್ ಆಗಿಲ್ಲ. ಹೀಗಾಗಿ ಸೂರ್ಯವಂಶಿಗೆ ಚಾನ್ಸ್ ನೀಡಲೇಬೇಕು ಅಂದ್ಕೊಂಡ್ರೆ ಮಿಡಲ್ ಆರ್ಡರ್ನಲ್ಲಿ ಸರ್ಜರಿಯನ್ನು ಮಾಡಬಹುದು. ಹಾಗಂತ ಇಲ್ಲಿ ಸೂರ್ಯವಂಶಿ ಬೆಂಚ್ ಕಾದ ಮಾತ್ರಕ್ಕೆ ಆತನಿಗೆ ನಷ್ಟ ಕೂಡ ಇಲ್ಲ. ಬೆಂಚ್ ಕಾದ್ರೂ ತಂಡದ ಬಗ್ಗೆ ತಿಳಿದುಕೊಳ್ತಿದ್ದಾನೆ ಸೂರ್ಯವಂಶಿ. ಇಲ್ಲಿ ವೈಭವ್ ಸೂರ್ಯವಂಶಿಗೆ ಅವಕಾಶ ಕೊಟ್ಟಿಲ್ಲ ಎಂದ ಮಾತ್ರಕ್ಕೆ ಆತನನ್ನ ಇಗ್ನೋರ್ ಮಾಡ್ತಿದ್ದಾರೆ ಅಥವಾ ಟ್ಯಾಲೆಂಟ್ಗೆ ಅವಕಾಶ ಸಿಗ್ತಾ ಇಲ್ಲ, ಸೈಡ್ ಲೈನ್ ಮಾಡ್ತಿದ್ದಾರೆ ಅಂತೇನೂ ಆಗೋದಿಲ್ಲ. ಯಾಕಂದ್ರೆ ಡಗ್ಔಟ್ನಲ್ಲೇ ಕುಳಿತೆ ಸಾಕಷ್ಟು ವಿಚಾರಗಳನ್ನ ಕಲ್ತುಕೊಳ್ತಿದ್ದಾರೆ ವೈಭವ್. 15ನೇ ವಯಸ್ಸಿಗೆ ತಂಡಕ್ಕೆ ಸೆಲೆಕ್ಟ್ ಆಗಿರೋದೇ ಆತನ ಅತಿ ದೊಡ್ಡ ಸಾಧನೆ. ಮುಂದೊಂದು ದಿನ ಪ್ಲೇಯಿಂಗ್ 11ನಲ್ಲೂ ಕೂಡ ತನ್ನದೇ ಆದಂತಹ ಸ್ಲಾಟ್ನ ಪ್ರಿಸರ್ವ್ ಮಾಡ್ಕೊಳ್ತಾರೆ. ಅಲ್ಲಿವರೆಗೆ ಸ್ವಲ್ಪ ಟೈಮ್ ಬೇಕಾಗಬಹುದು ಅಷ್ಟೇ. ಹಾಗಂತ ವೈಭವ್ ಅಷ್ಟೇ ಅಲ್ಲ, ಸಾಕಷ್ಟು ಲೆಜೆಂಡರಿ ಕ್ರಿಕೆಟರ್ಗಳು ಕೂಡ ತಮ್ಮ ಅಂತಾರಾಷ್ಟ್ರೀಯ ತಂಡಕ್ಕೆ ಸೆಲೆಕ್ಟ್ ಆದರೂ ಕೂಡ ಡೆಬ್ಯೂ ಮಾಡೋಕ್ಕೆ ವರ್ಷಗಟ್ಟಲೆ ಕಾದಿದ್ದು ಕೂಡ ಇದೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ಅವಕಾಶಕ್ಕಾಗಿ 1 ವರ್ಷ ಕಾದಿದ್ರು. ಅಷ್ಟೇ ಯಾಕೆ, ಸೂರ್ಯಕುಮಾರ್ ಯಾದವ್ ಕೂಡ ತಿಂಗಳುಗಟ್ಟಲೆ ಬೆಂಚ್ ಬಿಸಿ ಮಾಡಿದ್ರು. ವಿದೇಶಿ ತಾರೆಗಳಾದ ಬ್ರಿಯಾನ್ ಲಾರಾ, ಸ್ಟುವರ್ಟ್ ಮೆಕ್ಗಿಲ್ ಹೀಗೆ ಸಾಕಷ್ಟು ಲೆಜೆಂಡರಿ ಕ್ರಿಕೆಟರ್ಗಳು ಕೂಡ ತಮ್ಮ ಅವಕಾಶಕ್ಕಾಗಿ ಕಾದು ಅನಂತರ ಚರಿತ್ರೆಯನ್ನೇ ಸೃಷ್ಟಿಸಿದ್ದಾರೆ. ಸೊ ಸೂರ್ಯವಂಶಿಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ, ಬಟ್ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಅಷ್ಟೇ. ನಮಸ್ಕಾರ.